ವೆಲ್ಕಮ್ ಟು ಸುಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋ ಡೆಲ್ಲಿ ನೋಟಿನ ಶಿವಕುಮಾರ ಸ್ವಾಮೀಜಿ 1907 ರಿಂದ 2019. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ 111 ವರ್ಷಗಳ ಕಾಲ ಬದುಕಿ ಲಕ್ಷಾಂತರ ಬಡ ಮಕ್ಕಳ ಬಾಳಿಗೆ ಬೆಳಕಾದರು ಎಂದರೆ ನಂಬಲು ಅಸಾಧ್ಯ ಎನಿಸಬಹುದು. ಆದರೆ ಇದು ಸತ್ಯ. ಅವರೇ ಸಿದ್ಧಗಂಗಾ ಮಠದ ಡಾ. ಶ್ರೀ ಶಿವಕುಮಾರ ಸ್ವಾಮೀಜಿ. ಅವರನ್ನು ಜಗತ್ತು ನಡೆದಾಡುವ ದೇವರು ಎಂದು ಏಕಕ್ಕೆ ಕರೆಯುತ್ತದೆ. ಅವರ ಜೀವನದ ಆಸಕ್ತಿದಾಯಕ ಸಂಗತಿಗಳೇನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಏಪ್ರಿಲ್ 1, 1907 ರಂದು ರಾಮನಗರದ ವೀರಾಪುರದಲ್ಲಿ ಜನಿಸಿದ ಶಿವಣ್ಣ ಶ್ರೀಗಳ ಪೂರ್ವಾಶ್ರಮದ ಹೆಸರು. ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅವರು ಆಧ್ಯಾತ್ಮದತ್ತ ಸೆಳೆಯಲ್ಪಟ್ಟರು. 1930 ರಲ್ಲಿ ಸನ್ಯಾಸ ದೀಕ್ಷೆ ಪಡೆದ ಇವರು 1941 ರಲ್ಲಿ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ತ್ರಿವಿಧ ದಾಸೋಹದ ಮಹಿಮೆ. ಸ್ವಾಮೀಜಿಯವರನ್ನು ತ್ರಿವಿಧ ದಾಸೋಹಿ ಎನ್ನಲಾಗುತ್ತದೆ. ಯಾಕೆ ಗೊತ್ತಾ? ಅನ್ನ ದಾಸೋಹ. ಮಠಕ್ಕೆ ಬರುವ ಯಾರೇ ಇರಲಿ ಹಸಿದ ಹೊಟ್ಟೆಯಲ್ಲಿ ವಾಪಸ್ ಹೋಗಬಾರದು ಎಂಬುದು ಅವರ ಗುರಿಯಾಗಿತ್ತು. ಪ್ರತಿದಿನ ಸಾವಿರಾರು ಮಕ್ಕಳಿಗೆ ಉಚಿತ ಪ್ರಸಾದ ಇಲ್ಲಿ ಲಭ್ಯ. ಜ್ಞಾನ ದಾಸೋಹ. ಜಾತಿ ಮತ ಎನ್ನದೇ ಎಲ್ಲರಿಗೂ ಶಿಕ್ಷಣ ಸಿಗಬೇಕೆಂದು 125ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದರು. ಅರಿವು ದಾಸೋಹ. ಜನರಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಅರಿವು ಮೂಡಿಸುವಲ್ಲಿ ಅವರು ಸದಾ ಶ್ರಮಿಸಿದರು. ಶಿಸ್ತಿನ ಜೀವನ ಮತ್ತು ಅಚ್ಚರಿಯ ಸಂಗತಿಗಳು. ಶ್ರೀಗಳ ದೀರ್ಘಾಯುಷ್ಯದ ರಹಸ್ಯ ಅವರ ಶಿಸ್ತು. ಅವರು ಮುಂಜಾನೆ 3 ಗಂಟೆಗೆ ಎದ್ದು ಪೂಜೆ, ಓದು ಮತ್ತು ಕಾಯಕದಲ್ಲಿ ತೊಡಗುತ್ತಿದ್ದರು. 100 ವರ್ಷ ದಾಟಿದ ನಂತರವೂ ಅವರು ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದುದು ಎಲ್ಲರಿಗೂ ಅಚ್ಚರಿಯ ವಿಷಯವಾಗಿತ್ತು. ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ನೀಡಿ ಗೌರವಿಸಿದೆ. ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ನಿಮಗೆ ತಿಳಿಯದ ಸಂಗತಿಗಳು. ವಿಜ್ಞಾನದ ವಿದ್ಯಾರ್ಥಿ. ಶ್ರೀಗಳು ಕೇವಲ ಆಧ್ಯಾತ್ಮಿಕ ಗುರುಗಳಲ್ಲ, ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ.ಎ. ಓದುತ್ತಿದ್ದಾಗ ಭೌತಶಾಸ್ತ್ರ ಮತ್ತು ಗಣಿತ, ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ವಿಷಯಗಳನ್ನು ಮುಖ್ಯವಾಗಿ ಅಭ್ಯಸಿಸಿದ್ದರು. ಅವರ ವೈಜ್ಞಾನಿಕ ದೃಷ್ಟಿಕೋನವೇ ಮುಂದೆ ಮಠದಲ್ಲಿ ಆಧುನಿಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲು ಪ್ರೇರಣೆಯಾಯಿತು. 111 ವರ್ಷಗಳ ಶಿಸ್ತು. ಅವರು ತಮ್ಮ 111ನೇ ವಯಸ್ಸಿನವರೆಗೂ ಪ್ರತಿದಿನ ಮುಂಜಾನೆ ಮಧ್ಯರಾತ್ರಿ 3 ಗಂಟೆಗೆ ಎದ್ದೇಳುತ್ತಿದ್ದರು. ಪೂಜೆ, ಪ್ರಾರ್ಥನೆಯ ನಂತರ ಮಠದ ಆಡಳಿತಾತ್ಮಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದರು. ಅವರ ಸ್ಮರಣಶಕ್ತಿ ಎಷ್ಟಿತ್ತೆಂದರೆ ಮಠದ ಹಳೆಯ ವಿದ್ಯಾರ್ಥಿಗಳನ್ನು ದಶಕಗಳ ನಂತರವೂ ಹೆಸರಿಡಿದು ಕರೆಯುತ್ತಿದ್ದರು. ಅಟಲ್ ಬಿಹಾರಿ ವಾಜಪೇಯಿಯವರ ಭೇಟಿ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಮಠಕ್ಕೆ ಭೇಟಿ ನೀಡಿದಾಗ ಶ್ರೀಗಳ ಸಮಾಜ ಸೇವೆಯನ್ನು ನೋಡಿ, ಇದು ಕೇವಲ ಮಠವಲ್ಲ, ಇದೊಂದು ಅಕ್ಷರ ದೇವಸ್ಥಾನ ಎಂದು ಭಾವುಕರಾಗಿ ನುಡಿದಿದ್ದರು. ಪರಿಸರ ಪ್ರೇಮ. ಸಿದ್ಧಗಂಗಾ ಮಠದ ಸುತ್ತಮುತ್ತ ಇಂದು ಕಾಣುವ ಹಸಿರಿಗೆ ಶ್ರೀಗಳೇ ಕಾರಣ. ಅವರು ಬೆಟ್ಟದ ತಪ್ಪಲಿನಲ್ಲಿ ಸಾವಿರಾರು ಗಿಡಗಳನ್ನು ನೆಡಲು ಭಕ್ತರನ್ನು ಪ್ರೋತ್ಸಾಹಿಸುತ್ತಿದ್ದರು ಮತ್ತು ಮಠದಲ್ಲಿ ಮಳೆನೀರು ಕೊಯ್ಲು, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಬಹಳ ಹಿಂದೆಯೇ ಜಾರಿಗೆ ತಂದಿದ್ದರು. ಸರಳ ಆಹಾರ. ಇಷ್ಟೊಂದು ಸುದೀರ್ಘ ಕಾಲ ಆರೋಗ್ಯವಾಗಿದ್ದ ಶ್ರೀಗಳ ಆಹಾರ ಪದ್ಧತಿ ತುಂಬಾ ಸರಳವಾಗಿತ್ತು. ಅವರು ಹೆಚ್ಚಾಗಿ ಸಿರಿಧಾನ್ಯಗಳು, ಹಣ್ಣುಗಳು ಮತ್ತು ಮಠದ ಪ್ರಸಾದವನ್ನೇ ಸೇವಿಸುತ್ತಿದ್ದರು. ಎಂದಿಗೂ ಐಷಾರಾಮಿ ಜೀವನದತ್ತ ಮೊರೆ ಹೋದವರಲ್ಲ. ಸಿದ್ಧಗಂಗಾ ಮಠ. ಇತಿಹಾಸ ಮತ್ತು ಮಹತ್ವ. ಸ್ಥಾಪನೆ. ಈ ಮಠವು 15ನೇ ಶತಮಾನದಲ್ಲಿ ಶ್ರೀ ಗೋಸಲ ಸಿದ್ದೇಶ್ವರ ಶಿವಯೋಗಿಗಳಿಂದ ಸ್ಥಾಪಿಸಲ್ಪಟ್ಟಿತು ಎಂದು ಇತಿಹಾಸ ಹೇಳುತ್ತದೆ. ಇದು ಲಿಂಗಾಯತ ಧರ್ಮದ ಪ್ರಮುಖ ಪಂಚ್ಪೀಠಗಳಲ್ಲಿ ಒಂದಲ್ಲದಿದ್ದರೂ ತನ್ನ ಸಾಮಾಜಿಕ ಸೇವೆಯಿಂದಾಗಿ ಜಗತ್ಪ್ರಸಿದ್ಧಿಯಾಗಿದೆ. ಸ್ಥಳ. ತುಮಕೂರು ನಗರದಿಂದ ಸುಮಾರು 5 ಕಿ.ಮೀ. ದೂರದಲ್ಲಿರುವ ಕ್ಯಾತ್ಸಂದ್ರದ ಬಳಿ ಈ ಮಠವಿದೆ. ಬೆಟ್ಟದ ತಪ್ಪಲಿನಲ್ಲಿರುವ ಈ ಪರಿಸರ ಅತ್ಯಂತ ಶಾಂತಿಯುತವಾಗಿದೆ. ಮಠದ ಪ್ರಮುಖ ಆಕರ್ಷಣೆಗಳು ಮತ್ತು ವೈಶಿಷ್ಟ್ಯಗಳು. ತ್ರಿವಿಧ ದಾಸೋಹ. ಮಠದ ಮೂಲ ಮಂತ್ರ ದಾಸೋಹ. ಇಲ್ಲಿ ಪ್ರತಿದಿನ ಜಾತಿ ಮತದ ಭೇದವಿಲ್ಲದೆ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ, ಆಹಾರ, ಪ್ರಸಾದ ಮತ್ತು ಶಿಕ್ಷಣವನ್ನು ನೀಡಲಾಗುತ್ತದೆ. ಸಿದ್ಧಗಂಗಾ ಕ್ಷೇತ್ರ. ಇಲ್ಲಿನ ಬೆಟ್ಟದ ಮೇಲೆ ಸಿದ್ಧಗಂಗಾ ತೀರ್ಥವಿದೆ. ಭಕ್ತರು ಇದನ್ನು ಪವಿತ್ರವೆಂದು ಭಾವಿಸುತ್ತಾರೆ. ಬೃಹತ್ ಅಡುಗೆ ಮನೆ. ಮಠದ ದಾಸೋಹ ಭವನವು ತುಂಬಾ ದೊಡ್ಡದಾಗಿದೆ. ಇಲ್ಲಿ ಪ್ರತಿದಿನ ಕ್ವಿಂಟಾಲ್ಗಟ್ಟಲೆ ಅಕ್ಕಿ ಮತ್ತು ರೊಟ್ಟಿಗಳನ್ನು ಅತ್ಯಂತ ಶುಚಿಯಾಗಿ ಸಿದ್ಧಪಡಿಸಲಾಗುತ್ತದೆ. ವಿದ್ಯಾಸಂಸ್ಥೆಗಳು. ಮಠದ ಅಡಿಯಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜುಗಳವರೆಗೆ 125ಕ್ಕೂ ಹೆಚ್ಚು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ನಡೆದಾಡುವ ದೇವರು ಡಾ. ಶ್ರೀ ಶಿವಕುಮಾರ ಸ್ವಾಮೀಜಿ. ಮಠದ ಇತಿಹಾಸದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಕಾಲಘಟ್ಟವನ್ನು ಸುವರ್ಣಯುಗ ಎನ್ನಬಹುದು. 76 ವರ್ಷಗಳ ಕಾಲ ಮಠದ ಪೀಠಾಧ್ಯಕ್ಷರಾಗಿದ್ದ ಅವರು ಮಠವನ್ನು ವಿಶ್ವಮಟ್ಟಕ್ಕೆ ಬೆಳೆಸಿದರು. ಪ್ರಸ್ತುತ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಮಠದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ. ಶೂನ್ಯ ಬಂಡವಾಳ, ಅಪಾರ ಸೇವೆ.
ಮಠಕ್ಕೆ ಯಾವುದೇ ಸರ್ಕಾರಿ ಅನುದಾನದ ಅವಲಂಬನೆ ಇಲ್ಲದೆ ಕೇವಲ ಭಕ್ತರ ದೇಣಿಗೆಯಿಂದಲೇ ಇಷ್ಟೊಂದು ದೊಡ್ಡ ಮಟ್ಟದ ದಾಸೋಹ ನಡೆಯುತ್ತಿದೆ. ಗುರುಕುಲ ಪದ್ಧತಿ. ಇಂದಿನ ಆಧುನಿಕ ಯುಗದಲ್ಲೂ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮಠದ ಸಂಪ್ರದಾಯದಂತೆ ವೇದ್ಘೋಷ ಮತ್ತು ಪ್ರಾರ್ಥನೆಯೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಉಚಿತ ಶಿಕ್ಷಣ. ಇಲ್ಲಿ ಓದಿದ ಎಷ್ಟೋ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಮಠದ ಅಡುಗೆ ಮನೆಯಲ್ಲಿ ಪ್ರತಿದಿನ ಸಾವಿರಾರು ರೊಟ್ಟಿಗಳು ತಯಾರಾಗುತ್ತವೆ. ಇಲ್ಲಿನ ಶಿಸ್ತು ಮತ್ತು ಸ್ವಚ್ಛತೆ ದೊಡ್ಡ ಇಂಜಿನಿಯರಿಂಗ್ ಅದ್ಭುತಕ್ಕೂ ಕಡಿಮೆಯಿಲ್ಲ. ಯಾವುದೇ ಸರ್ಕಾರಿ ಸಹಾಯವಿಲ್ಲದೆ ಭಕ್ತರ ಕಾಣಿಕೆಯಲ್ಲೇ ಈ ಬೃಹತ್ ಸಂಸ್ಥೆ ನಡೆಯುತ್ತಿದೆ ಎನ್ನುವುದೇ ದೊಡ್ಡ ಅಚ್ಚರಿ. 2019ರಲ್ಲಿ ಅವರು ಲಿಂಗೈಕ್ಯರಾದಾಗ ಇಡೀ ಕರ್ನಾಟಕವೇ ಕಂಬನಿ ಮಿಡಿಯಿತು. ಆದರೆ ಅವರು ಹಾಕಿಕೊಟ್ಟ ದಾರಿ, ಅವರು ಬೆಳೆಸಿದ ಸಾವಿರಾರು ವಿದ್ಯಾರ್ಥಿಗಳ ರೂಪದಲ್ಲಿ ಇಂದಿಗೂ ಜೀವಂತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.